in terms of accepting the money. ಇದು ಏನಪ್ಪ ಇದು in terms of accepting the money ಅಂತಂದ್ರೆ ಸರ್, one is legal tender, legal tender. Other one is non-legal tender. Sir, ಇದು illegal ಅಲ್ಲ, it is non-legal ಅಷ್ಟೇ. Remember the difference here. It is not illegal, it is non-legal tender. Legal tender, non-legal tender. Legal tender ಅಲ್ಲಿ ಮತ್ತೆ ಎರಡು ತರ ಬರುತ್ತೆ. One is limited legal tender, other one is unlimited legal tender. Unlimited legal tender. This is non-legal tender ಅಷ್ಟೇ. See, what is the difference here ಅಂತಂದ್ರೆ ಸರ್, ಇವಾಗ ಇಂಡಿಯಾದಲ್ಲಿ if I pay you in Indian rupee, you have to accept it or not accept it. The shopkeeper ಯಾರೋ ಒಬ್ಬ ಇದ್ದಾನೆ, ನೀವು ತಗೊಳಗೆ 100 ರೂಪಾಯಿ ನೋಟ್ ಕೊಡ್ತೀರಾ, ಅವ್ನು ಅಕ್ಸೆಪ್ಟ್ ಮಾಡ್ಬೇಕಾ ಮಾಡ್ದಿದ್ದು ನಡೆಯುತ್ತಾ? ಮಾಡ್ಲೇಬೇಕು. ಸೊ ಇಟ್ ಕೆನಾಟ್ ಬಿ ಡಿನೈಡ್, ಇಟ್ ಕೆನಾಟ್ ಬಿ ಡಿನೈಡ್. ದಟ್ ಈಸ್ ಕಾಲ್ಡ್ ಎಸ್ ಲೀಗಲ್ ಟೆಂಡರ್. ನಾನ್ ಲೀಗಲ್ ಟೆಂಡರ್, ನಾನ್ ಲೀಗಲ್ ಟೆಂಡರ್ ಅಂತ ಅಂತಂದ್ರೆ ಇಟ್ ಇಸ್ ನಾಟ್ ಲೈಕ್ ಇಲ್ಲಿಗಲ್ ಆಸ್ ಐ ಟೋಲ್ಡ್ ಆಲ್ರೆಡಿ. ಹಿಯರ್ ದೇರ್ ಇಸ್ ನೋ ಕಂಪಲ್ಷನ್, ಅಕ್ಸೆಪ್ಟ್ ಮಾಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾನು ಅಮೆರಿಕನ್ ಡಾಲರ್ ತಗೊಂಡ್ಬಂದಿದ್ದೀನಿ, ಅಮೆರಿಕನ್ ಡಾಲರ್ ತಗೊಂಡೋಗಿ ನಾನು ಇಂಡಿಯಾದಲ್ಲಿ ಯಾವುದೋ ಒಂದು ಶಾಪ್ ಅಲ್ಲಿ ಕೊಡ್ತೀನಿ. ಇಫ್ ದಟ್ ಶಾಪ್ ಕೀಪರ್ ನೋಸ್ ದ ವ್ಯಾಲ್ಯೂ ಆಫ್ ಅನ್ ಅಮೆರಿಕನ್ ಡಾಲರ್, ಆರ್ ಹಿ ಥಿಂಕ್ಸ್ ನಾನು ಅಮೆರಿಕನ್ ಡಾಲರ್ ಇಟ್ಕೊಂಡಿದ್ರೆ ಮುಂದೆ ಯಾವತ್ತೋ ಒಂದಿನ ಅಮೆರಿಕನ್ ಡಾಲರ್ಗೂ ಇಂಡಿಯಾ ರುಪಿಗೂ ವೇರಿಯೇಷನ್ ಬರುತ್ತೆ, ನಾನು ಅದು ಲಾಭ ಮಾಡ್ಕೋಬಹುದು ಅಂತ ಅವ್ನು ಬೇಕಾದ್ರೆ ಅವ್ನು ತಗೋಬಹುದು. ಇಲ್ಲ ಸರ್, ನಮ್ಗೆ ಅಮೆರಿಕನ್ ಡಾಲರ್ ಅದು ನಂಗೆ ಗೊತ್ತಿಲ್ಲ, ಇದು ನನಗೆ ಇಂಡಿಯನ್ ರುಪಿ ಕೊಟ್ರೆ ತಗೊಂತೀನಿ, ಇಲ್ಲ ಅಂದ್ರೆ ನಾನು ತಗೊಳ್ಳೋದಿಲ್ಲ. ಸೊ ಹಿ ಮೇ ಅಕ್ಸೆಪ್ಟ್ ಇಟ್, ಹಿ ಮೇ ನಾಟ್ ಅಕ್ಸೆಪ್ಟ್ ಇಟ್. ಆರ್ ಗೆಟಿಂಗ್ ಇಟ್ ಸರ್? Bitcoin. ಇವಾಗ ಟೆಸ್ಲಾ ಟೋಲ್ಡ್ we are going to take payments in Bitcoin also to give you their cars. So Bitcoin accept ಮಾಡೋದು ಬಿಡೋದು ಟೆಸ್ಲಾ ಬಿಟ್ಟಿದ್ದು. You cannot go to your ಕಿರಾಣಾ ಶಾಪ್ fellow and say like, sir ನಾನು Bitcoin ಕೊಡ್ತೀನಿ, ನನಗೊಂದು ಫ್ಯಾಂಟಾನೋ ಮಿರಿಂಡಾನೋ ಕೊಡಿ ಅಂದ್ರೆ he is like, I don't know what is Bitcoin. You give me 20 rupees note, I will give you Fanta Mirinda. Correct or not sir?